ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೇಣಕ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಮ್ಮ ಕ್ಲಾಸಲ್ಲಿ ಇವಾಗ ಮೇಕಪ್ ಕ್ಲಾಸ್ ಆಗಲಿ, ಹೇರ್ ಸ್ಟೈಲ್ ಕ್ಲಾಸಸ್ ಆಗಲಿ, ಸ್ಯಾರಿ ಡ್ರಾಪಿಂಗ್ ಕ್ಲಾಸು ಎಲ್ಲ ಓಪನ್ ಆಗಿದೆ. ಯಾರಿಗಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮಗೆ ಫೋನ್ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬೋದು. ಓಕೆನಾ? ಸರಿ, ಇವಾಗ ಮೊನ್ನೆ ಎಲ್ಲ ವಿಡಿಯೋ ನಿಮಗೆ ಯಾವ್ದು ತೋರಿಸಿದೆ, ಮೇಕಪ್ ಮಾಡೋದು ಹೇಗೆ ಅಂತ 1 by 1 ತೋರಿಸ್ಕೊತಾ ಮೊನ್ನೆ ಡೆಮೋ ಕ್ಲಾಸ್ ಮಾಡಿದ್ವಲ್ರೋ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ವೀಡಿಯೋಸ್ನ ನಿಮಗೆ 1 by 1 ತೋರಿಸ್ತಾ ಬರ್ತಾ ಇದ್ದೀವಿ. ಮೇಕಪ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ಫಸ್ಟ್ನೇ ವಿಡಿಯೋದಲ್ಲಿ ತೋರಿಸಿದ್ವಿ. ಅದಾದಮೇಲೆ ನೆಕ್ಸ್ಟು ಐಬ್ರೋ ಹೇಗೆ ಮಾಡಬೇಕು, ಐ ಶ್ಯಾಡೋ ಹೇಗೆ ಹಾಕಬೇಕು ಎಲ್ಲ ತೋರಿಸಿದ್ವಿ ಅಲ್ವಾ. ಈಗ ಮೇಯ್ನ್ ಬೇಕಾಗಿರೋದು ಯಾವುದು? ಲಿಪ್ಸ್ಟಿಕ್. ಇವಾಗ ಲಿಪ್ಸ್ಟಿಕ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಡೀಟೇಲಾಗಿ ತೋರಿಸ್ತಾ ಇದ್ದಾರೆ. ನೀಟಾಗಿ ನೋಡ್ಕೊಳ್ಳಿ. ಇಲ್ಲೂ ಕೂಡ ನೋಡ್ಕೊಂಡು ನೀವು ಕಲ್ತ್ಕೋಬೋದು. ಓಕೆ, ಇಲ್ಲಿ ನೋಡ್ಕೊಂಡು ಕಲ್ತ್ಕೊಳ್ಳೋರು ಓನಾಗಿ ಕಲ್ತ್ಕೋಬೋದು. ಬೇರೆಯವ್ರಿಗೂ ನಾವು ಮಾಡ್ತೀವಿ, ಇದನ್ನೇ ಪ್ರೊಫೆಷನಲ್ ಆಗಿ ತೊಗೊತೀವಿ ಅನ್ನೋರು ಕ್ಲಾಸ್ಗೆ ಜಾಯಿನ್ ಆಗಿ ನೀವು ಕೂಡ ಕಲ್ತ್ಕೊಂಡು ನೆಕ್ಸ್ಟ್ ಬೇರೆಯವ್ರಿಗೆ ಮೇಕಪ್ ಮಾಡೋ ಥರ ರೆಡಿ ಆಗ್ಬೋದು. ಓಕೆನಾ? ನಿಮ್ಗೆ ಹಂಗೂ ಬೇಕು, ಕೆಲಸಗಳು ಬೇಕು ಅಂತಂದ್ರೂ ನಮ್ಗೆ ಆರ್ಡರ್ಗಳು ಬರ್ತಾ ಇರುತ್ತೆ. ಕೆಲಸ ಕೊಡೋ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ನೀವು ಆಮೇಲೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾವು ಹೇಳ್ತೀವಿ. ಓಕೆನಾ? ನಮ್ಮ ಗ್ಲಾಸ್ ಹಾಕೊಳ್ಳೋದು ಏನಿಲ್ವ ಸರ್ ಮೇಕಪ್ಪು? ಗ್ಲಾಸ್ ಹಾಕೊಳ್ಳೋದು ಮೇಕಪ್ ಅವೆಲ್ಲ ಮಾಡ್ಕೊಂಡು ಗ್ಲಾಸ್ ಒಳಗೆ ಮುಚ್ಕೊಂಡು ಹೋಗ್ಬಿಡುತ್ತಲ್ಲ. ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ನಾವು ಲಿಪ್ ಲೈನಿಂಗ್ ಹಾಕೊಳ್ಳೋಣ. ನಾವು ಲೈನ್ ಹಾಕೊಂಡ್ರೆ ಲಿಪ್ ಶೇಪ್ ಏನಿದೆ ಅದು ಗೊತ್ತಾಗ್ತದೆ ನಮಗೆ. ಸ್ಮೈಲ್ ಮಾಡಿ. ನೋಡಿ ಸರ್ ಹೆಂಗ್ ಲಿಂಕ್ ಮಾಡ್ತಾರೆ. ಲಿಪ್ ಲೈನರ್ಗೆ ಲೈನಿಂಗ್ ಆಯ್ತು. ಈಗ ಸ್ಯಾರಿ ಮಾಡೋದಾ? ಬ್ಲೌಸ್ ಸ್ಟಿಚ್ ಮಾಡುವಾಗ ಲೈನಿಂಗ್ ಅಲ್ಲ, ಸೊ ಅದಕ್ಕೆ ಇದು ಮಾಡ್ತಾರೆ, ಲಿಂಕ್ ಕೊಡ್ತಾರೆ. ಕೆಲವರು ಶೇಪ್ ಇಲ್ಲ ಅಂದ್ರೂ ಕೂಡ ಶೇಪ್ ಮೇಲೆ ಹೆಂಗ್ ಬೇಕು ಏನಾದ್ರು ಡೌಟ್ ಇದ್ರೆ ಕೇಳ್ರೋ, ಕೇಳಿ. ಇಲ್ಲ, ನಿಮಗೆ ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ನಿಮಗೆ ಒಬ್ಬೊಬ್ರು ಲಿಪ್ ಚಿಕ್ಕ ಇರುತ್ತೆ, ಅದು ಫೇಸ್ ದಪ್ಪ ಇರುತ್ತೆ. ಹಾಗಾಗಿ ಲಿಪ್ ಒಂದು ಸ್ವಲ್ಪ ದಪ್ಪ ಬೇಕು ಅಂದ್ರೆ ನಾವು ಶೇಪ್ ನೀವು ಲಿಪ್ ಲೈನಿಂಗ್ ಅಂತ ಬಂದಾಗ ಯಾವ ಶೇಡ್ ಬೇಕಾದ್ರೆ ಹಾಕೋಬಹುದು. ಚೇಂಜ್ ಮಾಡಬೇಕು. ಚೇಂಜ್ ಮಾಡಿದಾಗ ನಮಗೆ ಲಿಪ್ ಲೈನಿಂಗ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೀವು ಲಿಪ್ಸ್ಟಿಕ್ ಲೈನಿಂಗು ಒಂದೇ ಕಲರ್ ಹಾಕೋಬಿಟ್ರೆ ಮಾಡ್ತಾ ಹೋಗುತ್ತೆ, ಆ ಶೇಪ್ ಏನು ಗೊತ್ತಾಗಲ್ಲ. ನೀವು ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ಲೈನಿಂಗ್ ಅಲ್ಲೇ ಲಿಪ್ಸ್ಟಿಕ್ ಹಾಕೋಬಿಡ್ಬೋದು. ನೋಡಿ, ನಾನು ಲಿಪ್ಸ್ಟಿಕ್ ಯೂಸ್ ಮಾಡಿಲ್ಲ ನೋಡಿ, ಬರೀ ಲೈನರ್ ಹಾಕಿ. ಲೈನರ್ ಹಾಕ್ಬಿಟ್ಟು ಅದು ಲಿಪ್ಸ್ಟಿಕ್ ತರನೇ ಹಾಕ್ತಾ ಇದ್ದೀರಾ? ಅದೇ, ಲಿಪ್ಸ್ಟಿಕ್ ಬೇಕು ಅಂದ್ರೆ ಲೈನರಲ್ಲೇ ಲಿಪ್ಸ್ಟಿಕ್ ಹಾಕೋಬಿಡ್ಬೋದು. ಯಾಕಂದ್ರೆ ಇವ್ರು ಸ್ವಲ್ಪ ಡ್ರೈ ಇರೋದ್ರಿಂದ ನಾವು ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಒಂದು ಲೇಯರ್ ಅಷ್ಟೇ ಹೋಗುತ್ತೆ. ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಮಾಡ್ಸಾಗೋದಿಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಲೈನರಲ್ಲಿ ಫುಲ್ ಫಿಲ್ ಮಾಡ್ತೀನಿ. ಫಿಲ್ ಮಾಡಾದ್ಮೇಲೆ ಅದ್ರ ಮೇಲೆ ಲಿಪ್ಸ್ಟಿಕ್ ಹಾಕ್ತೀನಿ. ನಾವು ಲಿಪ್ಸ್ಟಿಕ್ ಹಾಕಾದ್ಮೇಲೆ ಫುಲ್ ಶೇಪೇ ಕೊಡಬೇಕು ಅಂತ ಏನಿಲ್ಲ, ಜಸ್ಟ್ ಅಂಡರ್ ಸ್ವಲ್ಪ ಕೊಟ್ಟರೆ ಸಾಕು.
ಇವತ್ತು ಏನಾಗೋದು ಸುಮ್ಮನೆ ಇದೆ. ಅದೊಂದು ಬ್ಯಾಲೆನ್ಸ್ ಇತ್ತು, ಅದನ್ನು ಕೂರ್ಸ್ಬೇಕಾಗಿತ್ತು. ಮೇಲಕ್ಕೆ ಅಂತ ಕ್ಯಾಮ್ರಾ ಬ್ಲಷರ್ ಮೇಕಪ್ಪಲ್ಲಿ ಇಷ್ಟೆಲ್ಲ ಇರುತ್ತೆ ಅಂತ ಗೊತ್ತಿತ್ತು ಎಲ್ರು. ಫೈನಲ್ ಟಚ್ಚಾ? ಇದೆ. ಸಾರಿ ಅಂದರೆ ಇದು ಎಕ್ಸ್ಪ್ಲೈನ್ ಮಾಡಿ ಮಾಡಿ ಹೇಳ್ಕೊಡ್ತಾ ಇರೋದಕ್ಕೆ ಲೇಟ್ ಆಗ್ತಾ ಇಲ್ಲ ಅಲ್ಲ ಸರ್? ಹಾಂ ಫಿನಿಶ್ ಆಗ್ತಾ ಇತ್ತು. ಆ್ಯಕ್ಚುಲಿ ನೀವೆಲ್ಲ ಕಲಿತ ಮೇಲೆ ಏನಾದರೂ ವರ್ಕ್ ಮಾಡ್ತೀನಿ ಅಂದರೆ ಒಂದೊಂದೇ ವರ್ಕ್ ಮಾಡೋಕ್ಕಾಗಲ್ಲ. ನೀವು ಇಲ್ಲಿ ಮುಂದೆ ಮೇಕಪ್ ಮಾಡ್ತಾ ಇರ್ತಾರೆ, ಹಿಂದೆನೇ ಹೇರ್ ಸ್ಟೈಲ್ ಮಾಡಬೇಕು. ಸೊ ಒಬ್ಬರೇ ಮಾಡಬೇಕು ಅಂತ ಅಂದಾಗ ಏನು ಮಾಡಬೇಕು, ಹೆಲ್ಪ್ಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು. ಬೇಸ್ ನೀವು ಮೇಕಪ್ ಮಾಡ್ತಾ ಇರ್ತೀರಾ, ಹಿಂದ್ಗಡೆ ನೀವು ಕ್ರಿಮ್ ಮಾಡೋದು, ಸ್ಟ್ರೈಟ್ ಮಾಡೋದು, ಇನ್ನೊಂದು ಬ್ಲೋ ಡ್ರೈ ಮಾಡ್ಕೊಳ್ಳೋದು, ಯಾವುದಾದ್ರೂ ಒಂದು ವರ್ಕ್ ಮಾಡ್ತಾ ಇತ್ತು ಅಂದರೆ ಟೈಮಿಂಗ್ ಸರಿ ಹೋಗುತ್ತೆ. ಈಗ ಟೈಮಿಂಗ್ಸ್ ಇರುತ್ತೆ ರಿಸೆಪ್ಷನಲ್ಲಿ, ಮುಹೂರ್ತಕ್ಕೆ ಈ ಥರ ಟೈಮ್ ತೊಗೊಂಡ್ರೆ ಎಲ್ಲ ಬಂದು ಬಾಗಿಲು ಹೊಡಿತಾ ಇರ್ತಾರೆ. ಎಲ್ಲದಕ್ಕೂ ಒಂದೊಂದು ಪ್ರಶ್ನೆ ಇಲ್ಲ ಸರ್? ಹಾಂ ಪ್ರತಿಯೊಂದಕ್ಕೂ ಒಂದಿಷ್ಟು ಒಂದಕ್ಕೆ ಯೂಸ್ ಮಾಡಿದ್ರೆ ಇನ್ನೊಂದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೆ ಅದು ನೋಡಿ ಇದು ನಾರ್ಮಲ್ ಮೇಕಪ್ಗೆಲ್ಲ ಯೂಸ್ ಆಗಲ್ಲ, ಹೈಲೈಟ್ ಅಲ್ಲ, ಸ್ವಲ್ಪ ಇವೇ ಆಗುತ್ತೆ. ಇದು ಎಂಗೇಜ್ಮೆಂಟ್ ಲುಕ್ ಆಗಿದ್ದರಿಂದ ಸ್ವಲ್ಪ ಹೆವಿ ಲುಕ್ ಬೇಕು ಅಂತ ಮಾಡಿದ್ರು. ಬ್ಲಷರ್ ಅಷ್ಟೇ, ನಾರ್ಮಲ್ ಮೇಕಪ್ಗೆಲ್ಲ ಅಷ್ಟೊಂದು ಬೇಕಾಗಲ್ಲ, ಎಂಗೇಜ್ಮೆಂಟ್ ಲುಕ್ ಆಗಿದ್ದು ಬೇಕಾಗುತ್ತೆ. ಮದುವೆಗೆ ರಿಸೆಪ್ಷನ್ಗೆ ಇನ್ನೂ ಬ್ರ್ಯಾಂಡ್ ಇರುತ್ತಾ? ಓಕೆ, ನೋಡಿದ್ರಲ್ವಾ, ಇವಾಗ ಪೂರ್ತಿ ಮೇಕಪ್ಪು ಕಂಪ್ಲೀಟ್ ಆಗೋಗಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ. ಇದು ಎಂಗೇಜ್ಮೆಂಟ್ ಲುಕ್ ಕೊಟ್ಟಿರೋದವರು. ಇನ್ನು ರಿಸೆಪ್ಷನ್ ಲುಕ್ ಸಪ್ರೇಟ್ ಬರುತ್ತೆ, ಮುಹೂರ್ತದ ಸಪ್ರೇಟ್ ಬರುತ್ತೆ. ಇದು ಅಲ್ಲದೆ ಫಿಲಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೀವಿ ಅಂತ ಅನ್ನೋರ್ಗೆ ಅಲ್ಲಿ ಅವ್ರಿಗೆ ಹೀರೋಯಿನ್ಗಳಿಗೆ ಹೇಗೆ ಮೇಕಪ್ ಮಾಡಬೇಕು, ಮತ್ತು ಸೈಡ್ ಆ್ಯಕ್ಟರ್ಗೆಲ್ಲ ಹೇಗೆ ಮೇಕಪ್ ಮಾಡಬೇಕು, ಸಿಂಪಲ್ ಮೇಕಪ್ಪು, ಗ್ರ್ಯಾಂಡ್ ಮೇಕಪ್ಪು, ಪ್ರತಿಯೊಂದು ಅವರು ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತಾರೆ. ಓಕೆನಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಫೋನ್ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬೋದು. ಪೂರ್ತಿ ಡೀಟೇಲ್ನ ನಿಮಗೆ ಫೋನ್ ಮಾಡಿದ್ಮೇಲೆ ನಾನು ಹೇಳ್ತೀನಿ. ಓಕೆನಾ? ಇದಷ್ಟೇ ಅಲ್ಲ, ಮೇಕಪ್ ಕಂಪ್ಲೀಟ್ ಆಯ್ತಲ್ರೇನೋ. ಇವಾಗ ನೆಕ್ಸ್ಟ್ ಬರೋದು ಏರ್ ಸ್ಟೈಲ್ ಬರುತ್ತೆ. ಏರ್ ಸ್ಟೈಲು ಅಷ್ಟೇ ನಿಧಾನಕ್ಕೆ ಅವ್ರು ಹೇಳ್ಕೊಟ್ಟಿದ್ದಾರೆ. ನಿಮಗೂ ಕೂಡ 1 by 1 ತೋರಿಸ್ತಾ ಬರ್ತೀನಿ, ನೋಡ್ಕೊಳ್ಳಿ ಆಯಿತಾ. 3 ಸ್ಟೈಲ್ ಇದೆ, ಇದರಲ್ಲಿ 3 ಸ್ಟೈಲ್ ಇದೆ. ಅವರು 10-15 ಡಿಸೈನ್ಸ್ ಕೂಡ ಮೇಕಪ್ ಏರ್ ಸ್ಟೈಲ್ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ಓಕೆನಾ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪಟ್ಟಂತ ಒಂದು ಲೈಕ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಓಕೆ.